ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ನಾಗರಾಜ್ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತು ನಾನು ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂತ ನೀವು ಆಲ್ರೆಡಿ ನೋಡಿರ್ತೀರಾ. ಸೊ ಸ್ಕ್ರೀನ್ ಮೇಲೆ ಡಿಸ್ಪ್ಲೇನಲ್ಲಿ ಇರುತ್ತೆ. ಏನು ವಿಷಯ ಅಂತಂದರೆ ಲೈಫ್ ಸ್ಟೈಲ್ ಬಗ್ಗೆ ತುಂಬ ಜನ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಲೈಕ್ ಇದರಿಂದ ನಿಮ್ಗೆ ಯಾವ ರೀತಿ ಅಂತ ಕ್ವಶನ್ಸ್ಗಳು ಅಂತಂದರೆ ಇದರಲ್ಲಿ ಪೇಯ್ಡ್ ಇದೆಯಾ, ಎಷ್ಟು ಅಮೌಂಟ್ ಅವ್ರು ಪೇಯ್ಡ್ ಮಾಡ್ತಾರೆ, ನಾವೆಷ್ಟು ಅಮೌಂಟ್ ಪೇಯ್ಡ್ ಮಾಡಬೇಕು, ಇದರಿಂದ ಎಷ್ಟು ಯೂಸ್ಫುಲ್ ಇದೆ, ಇದು ಏನಾದ್ರು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗೋದಿದೆಯಾ, ಇಲ್ಲ ಅಂತಂದರೆ ಶೂಟಿಂಗು ಅಂತಂತಂದರೆ ಆಲ್ಮೋಸ್ಟ್ ಫಿಲ್ಮ್ ಆ ರೀತಿ ಏನಾದ್ರು ಆಫರ್ಸ್ಗಳಿದೆಯಾ, ನೆಕ್ಸ್ಟು ಪೇಯ್ಡು ಅಂದರೆ ಅವ್ರು ನಮಗೆ ಎಷ್ಟು ಪೇಯ್ಡ್ ಮಾಡ್ತಾರೆ, ಅದು ನಮಗೆ ಶೂಟಿಂಗು ಇಯರ್ಲಿ ಎಷ್ಟು ಶೂಟಿಂಗ್ಸ್ ಇರುತ್ತೆ, ನಾವು ಎಷ್ಟು ಸಲ ಹೋಗಬೇಕು, ಮತ್ತು ಎಷ್ಟು ವರ್ಷದವರೆಗೂ ಅಂತ ತುಂಬ ಅಂದರೆ ತುಂಬ ಕ್ವಶನ್ಸ್ಗಳಂತೂ ಸುರಿಮಳನೇ ಬಂದಿದೆ. ಸೊ ನಾನು ಅದಕ್ಕೆ ಅಂತಲೇ ಇವತ್ತು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಅಂತಲೇ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಆ ಕ್ವಶನ್ಗೆ ಆನ್ಸರ್ ಕೊಡಬೇಕು ಅಂತಂದರೆ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸೊ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು. ಹಾಗೆ ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ, ಅಲ್ಲಿವರೆಗೂ ಸ್ಕಿಪ್ ಮಾಡಿದ್ರೆ ನಿಮಗೆ ವಿಷಯಗಳು ಕೆಲವೊಂದೊಂದು ಗೊತ್ತಾಗಲ್ಲ. ಸೊ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಲೈವ್ ಸ್ಕ್ರೀನ್ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದು ಜುಲೈ 2 ನಾನು ವಿಡಿಯೋ ಮಾಡ್ತಾ ಇರೋದು. ತುಂಬ ಹಳೆ ವಿಡಿಯೋ ಇವತ್ತು ಹಾಕಿದ್ದೀನಿ ಅಂತ ನೀವು ಅಂದ್ಕೋಬೋದು. ಬಟ್ ಅದಕ್ಕೆ ಆದಂಥ ಒಂದು ರೀಸನ್ ಇದೆ. ಈಗ ನಾನು ನನ್ನ ಮಗನೂ ರೆಡಿ ಮಾಡಿಕೊಂಡು ನಾನು ಆಟೋದ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಲೊಕೇಶನ್ ಹತ್ರ. ಸೊ ಇದು ಬಂದು ಕೋರಮಂಗಲ ಹತ್ರ ಇರೋದ್ರಿಂದ, ಮತ್ತು ಇನ್ನೊಂದು ನಮಗೆ 11 o'clock ನಮಗೆ ಬರೋಕ್ಕೆ ಹೇಳಿದ್ದು. ನಾನು ಮನೇನ 9:30 ಎಲ್ಲ ಬಿಟ್ಬಿಟ್ಟೆ. ಏಕೆ ಅಂತಂದರೆ ನಮ್ಮ ಮನೆ ಹತ್ರ ತುಂಬಾ ಟ್ರಾಫಿಕ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಬಿಟ್ಟರೆ ನಾವು 1 hour ಅಷ್ಟೊತ್ತಿಗೆ ನಾವು ರೀಚ್ ಆಗಿಬಿಡ್ತೀವಿ ಅಂತ ಅಂದ್ಬಿಟ್ಟು ನಾನು 9:30ಗೆಲ್ಲ ನನ್ನ ಮನೆ ಬಿಟ್ಬಿಟ್ಟೆ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಮನೆ ಹತ್ರದಿಂದ ತುಂಬ ಟ್ರಾಫಿಕ್ ಏರಿಯಾ. ನಾನು ಹಳೆ ಏರಿಯಾದಲ್ಲಿ ಇದ್ದಾಗ ನನಗೆ ಒಂದು ಜಸ್ಟ್ 1/2 hour ಸಾಕಾಗಿತ್ತು, 15 minutesಲ್ಲೆಲ್ಲ ಅಲ್ಲಿಗೆ ರೀಚ್ ಆಗಿಬಿಡ್ತಿದ್ದೆ. ಬಟ್ ಈಗ ನಾವು ಬಂದಿರೋ ಏರಿಯಾ ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ, ಸೊ ಇದು ಒಂಥರ ಹೇಳಬೇಕಂದ್ರೆ ಜಂಕ್ಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ನಮಗೆ ಇನ್ನೂ ಸ್ವಲ್ಪ ಲೇಟ್ ಆಗೋಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಮತ್ತೆ ಇನ್ನೊಂದು ಕಡೆಗೆ ಟ್ರಾಫಿಕ್ಕು ಆ ರೀತಿ ಸಿಗಾಕೊಳ್ತಾ ಹೋಗ್ತೀವಿ. ಸೊ ಅದಕ್ಕೆ ನಾನು ಸ್ವಲ್ಪ ಬೇಗನೆ ಬಿಟ್ಬಿಡ್ತೀನಿ. ಬಿಟ್ಟೆ ಕರೆಕ್ಟಾಗಿ 11ಗೆ ಇನ್ನೊಂದು 10 ನಿಮಿಷ ಇತ್ತು. ಆ ಟೈಮಿಗೆ ಕರೆಕ್ಟಾಗಿ ಬಂದು ಈಗ ನಾನು ಆ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಇದು ಬಂದು 3rd ಫ್ಲೋರಲ್ಲಿರೋದು. ಸೊ ನಾವು ಈಗ ಲಿಫ್ಟ್ ಯೂಸ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಸ್ಟೇರ್ ಕೇಸ್ ಇರುತ್ತೆ, ಸ್ಟೇರ್ ಕೇಸ್ ಮೂಲಕನೂ ಕೂಡ ಹೋಗ್ಬೋದು. ಅಪ್ಪನ್ನ ನಾನು ಕಂಟ್ರೋಲ್ ಮಾಡೋದೇ ತುಂಬಾ ಕಷ್ಟ. ಹೇಳಬೇಕಂದ್ರೆ ನಿಜವಾಗೂ ತುಂಬ ಕಷ್ಟ ಆಗುತ್ತೆ. ನಾವು ಹೋಗೋದ್ರೊಳಗೆ ನೋಡಿ 11 o'clock ನಾವು ಹೋದ್ರೂ ಎಷ್ಟು ಜನ ಬಂದಿದ್ರು ಅಂದರೆ ತುಂಬ ಜನ ಬಂದಿದ್ದಾರೆ. ಸೊ ನಾನು ಆವತ್ತಿಂದ ಇವತ್ತಿನವರೆಗೂ ವೀಡಿಯೋನ ಅದನ್ನು ಶೇರ್ ಮಾಡಿರಲಿಲ್ಲ. ಕೆಲವೊಂದೊಂದು ರೀಸನ್ಸ್ ಕಡೆಯಿಂದ ನಾನು ಅಪ್ಡೇಟ್ ಮಾಡಿರಲಿಲ್ಲ. ಸೊ ಇವತ್ತು ಆ ರೀಸನ್ ಏನು ಅಂತ ಕೂಡ ಹೇಳ್ತೀನಿ. ಎಲ್ಲರಿಗೂ ಬೇಕಾಗಿದ್ದು ಪೇಯ್ಡ್ ಪ್ರಮೋಷನು. ಅದನ್ನು ಮಾಡಬೇಕಂದಾಗ ಯಾವ ಶೂಟ್ ಮಾಡಿಸಿ ನಾನು ಅದು ಪೇಯ್ಡ್ ಪ್ರಮೋಷನ್ನ ಇದು ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಕಾರಣ ಹೇಳೋದಕ್ಕೆ ಅಂತಲೇ ನಾನು ಈ ವಿಡಿಯೋನ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೆ. ಬಟ್ ಇವಾಗ ಹೋದರೆ ವಿಡಿಯೋ ಎಲ್ಲ ಮಾಡೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ನೋಟಿಸಲ್ಲಿ ಹಾಕಿಬಿಟ್ಟಿದ್ದಾರೆ. ನಾನು 5th ಅಸೈನ್ಮೆಂಟಿಗೆ ಹೋದಾಗ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು, ಆ ವಿಡಿಯೋಸ್ ಎಲ್ಲ ಏನೂ ಮಾಡೋ ಹೋಗಿಲ್ಲ ಅಂತ, ಫೈನ್ ಅಂತ ಬೇರೆ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಅದನ್ನು 5th ನಾನು ವಿಡಿಯೋ ಏನೂ ಮಾಡಿಲ್ಲ. ನಾನು ಅಲ್ಲಿದ್ದು ಸುಮ್ಮನೆ ಯಾಕೆ ವಿಡಿಯೋಗಳನ್ನೆಲ್ಲ ಮಾಡೋದು ಅಂತ ಅಂದ್ಬಿಟ್ಟು. ಸೊ 4th ಅಸೈನ್ಮೆಂಟಲ್ಲಿ ನೋಡಿ ಇಷ್ಟು ಜನ ಬಂದಿದ್ದರು, ತುಂಬ ಜನ ಬಂದಿದ್ದರು. ಎಲ್ಲ ಆಲ್ಮೋಸ್ಟು ಅಸೈನ್ಮೆಂಟ್ ಇದ್ದರು. ಕೆಲವರು ನನಗೆ ಯಾರೂ ಪರಿಚಯದವ್ರು ಇರಲಿಲ್ಲ. ಸೊ ಬಟ್ 5th ಅಸೈನ್ಮೆಂಟಲ್ಲಿ ಸಿಕ್ಕಾಬಟ್ಟೆ ಪರಿಚಯದವರೆಲ್ಲ ಸಿಕ್ಕಿದ್ರು. ಹಂಸಂಗೆ ಮೇಕಪ್ ಮಾಡ್ತಾಯಿದ್ದಾರೆ. ಹಂಸಗೆ ಏನು ಹೇಳಿದ್ರು ಅಂದರೆ ಇದೇ ಡ್ರೆಸ್ ಇರಲಿ, ಬಟ್ಟೆ ಚೇಂಜ್ ಮಾಡೋದು ಬೇಡ, ಸೊ ಶೂಟ್ಗೆ ಇದೇ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಅಂದ್ಕೊಂಡೆ 4th ಅಸೈನ್ಮೆಂಟಿಂದ ಅವಳಿಗೆ ಡ್ರೆಸ್ ಕೊಡ್ತಾರಂತ. ಬಟ್ ಡ್ರೆಸ್ ಏನು ಕೊಡಲಿಲ್ಲ. ಅವ್ರಿಗೆ ಇದೇ ಡ್ರೆಸ್ಸಲ್ಲಿ ಇರಲಿ, ಇದೇ ಡ್ರೆಸ್ಸಲ್ಲಿ ಅಸೈನ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತಂದು ನೋಡಿ ಅವಳಿಗೆ ಅಸೈನ್ಮೆಂಟ್ ನಡೀತಾ ಇದೆ. ಹಾರ್ಲಿಕ್ಸ್ದು ಅಂದರೆ ಹಾರ್ಲಿಕ್ಸ್ ಬಾಟಲ್ದು ಎನರ್ಜಿ ಬಗ್ಗೆ ಅದ್ರ ಬಗ್ಗೆ ಒಂದು ಸೊ ವಿಡಿಯೋ ಮಾಡ್ತಾ ಇದ್ದಾರೆ. ಮತ್ತು ಹಾಗೆ ಒಂದು ಶೂಟ್ ಕೂಡ ನಡೀತಾ ಇದೆ, ಹ್ಯಾಡ್ ಶೂಟ್ ಕೂಡ. ಸೊ ನಮಗೆ ಹೇಳಿದ್ದು ಇದು ಶೂಟಿಗೆ ನಿಮಗೆ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದು. 4th ಶೂಟಿಂದ ನಿಮಗೆ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ.
ಸೊ ಓಕೆ ನನಗೆ ಇದು ಪೇಮೆಂಟ್ ಬಂದ ಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋದು ನನಗೆ ಹ್ಯಾಪಿನೆಸ್ ಇದ್ದು. ಸೊ ಹಾಗಾಗಿ ನಾನು ಈ ವಿಡಿಯೋನ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೆ. ಯಾಕಂದರೆ ಬರೀ ಸುಮ್ಮನೆ ಪೇಯ್ಡ್ ಅಮೌಂಟ್ ಆಗ್ದಲೇ ನಾನು ಸುಮ್ಮನೆ ನಿಮಗೆ ಏನೂ ರೀಸನ್ಸ್ ಇಲ್ದರೆ ಸುಮ್ಮನೆ ವಿಡಿಯೋ ಹಾಕೋದ್ರಿಂದ ನನಗೂ ಯೂಸ್ ಇರಲ್ಲ ಅಂತ ಅಂದ್ಬಿಟ್ಟು, ಸೊ ಅದಕ್ಕೋಸ್ಕರ ನಾನು ಅಮೌಂಟ್ ಪೇಯ್ಡ್ ಆದಮೇಲೆ ನಾನು ನಿಮಗೆ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಅಮೌಂಟ್ ವಿಡಿಯೋದು ಪೇಮೆಂಟ್ ಆಯ್ತಾ ಇಲ್ವಾ ಅಂತ ಅಂದ್ಬಿಟ್ಟು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ. ಮತ್ತು ಈಗ ಹಂಸಗೆ ಸ್ವಲ್ಪ ಡ್ಯಾನ್ಸ್ ಮಾಡಬೇಕು, ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಅವಳಿಗೆ ಒಂದು ಸಾಂಗ್ ಹಾಕಿದ್ದಾರೆ, ಅವಳು ಅದ್ರ ಬಗ್ಗೆ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಪ್ಪು ಬಾ, ಹಾಡು ಹಾಡು. ಹಾಡು ಹಾಡು. ಹಾಡು, ನರ್ವಸ್ ಆಗ್ಬೇಡ, ಹಾಡು. ಹಾಡು ಹಾಡು ಅಷ್ಟೇನಾ? ಅಸೈನ್ಮೆಂಟ್ ಮುಗೀತು. ನಾವು ಆಮೇಲೆ ಹೇಳಿದೆ ಪೇಯ್ಡ್ದೆ ಏನು ಮೇಡಮ್ ಅಂತ ಅಂದ್ಬಿಟ್ಟು. ಸೊ ಅವರು ಹೇಳಿದ್ರು, ಇಲ್ಲ ಮ್ಯಾಮ್ ನೀವು ನನಗೆ ಡೀಟೇಲ್ಸ್ ಕಳಿಸಿ, ಸೊ ಸಾಕು, ನನಗೇನು ಜೆರಾಕ್ಸ್ ಎಲ್ಲ ಏನು ಬೇಡ, ಕಾಪೀಸ್ ಎಲ್ಲ ನನಗೆ ಅಸೈನ್ಮೆಂಟ್ ಪೇಮೆಂಟಿಗೆಲ್ಲ ನೀವು ನನಗೆ ಪೇಮೆಂಟಿಗೆ ಜಸ್ಟ್ ವಾಟ್ಸಪ್ಪಲ್ಲಿ ಒಂದು ಲೀಸ್ಟ್ ಮಾಡಿ ಕಳಿಸಿ, ಸೆಂಡ್ ಮಾಡಿ ಸಾಕು, ಅಕೌಂಟ್ ಡೀಟೇಲ್ಸು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಅವರಿಗೆ ಅಕೌಂಟದು ಡೀಟೇಲ್ಸ್ ಎಲ್ಲ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿಬಿಟ್ಟು ನಾನು ಬಂದೆ. ಅದು ಬರಬೇಕಾದ್ರೆ ಹಂಸಗೆ ಸ್ವಲ್ಪ ಮತ್ತು ಹಪ್ಪುಗೂ ಡ್ರೆಸ್ ತೊಗೋಬೇಕಾಗಿತ್ತು. ವಿಶಾಲಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿಂದ ಬರಬೇಕಾದ್ರೆ ವಿಶಾಲ್ಗೆ ಹೋಗಿ ಸ್ವಲ್ಪ ಏನಾದರೂ ಒಂದು ತೊಗೊಂಬರ್ತಾ ಇರ್ತೇನೆ. ಯಾಕಂದರೆ ಒಂದು ಸ್ವಲ್ಪ ಆಫರ್ ಇರುತ್ತೆ ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅಲ್ಲೂ ಕೂಡ ಹೋಗಿ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿಕೊಂಡು, ಮಕ್ಕಳಿಗೆ ಏನಾದರೂ ಹಶ್ವಾಗಿರುತ್ತಲ್ವ, ಪಾಪ ಕರ್ಕೊಂಡೋಗಿ ತುಂಬ ಹೊತ್ತಾಗಿರುತ್ತೆ, ಹಶ್ವಾದಂಗೆ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ತಿನ್ಸೋಣ ಅಂದ್ಬಿಟ್ಟು ಸೊ ಆ ಶಾಪಿಂಗು ಮಾಡ್ದಂಗೆ ಆಗುತ್ತೆ ಅಂತ ಹೋದೆ. ಡ್ರೆಸ್ಗಳೆಲ್ಲ ತುಂಬಾ ಚೆನ್ನಾಗಿದ್ವು. ಹಂಸಗೂ ಮತ್ತು ಹಪ್ಪುಗೂ ಕ್ಲಾತ್ಗಳು ತೊಗೊಂಡೆ. ಅವರಿಗೂ ಟೀ ಶರ್ಟು ಮತ್ತು ಪ್ಯಾಂಟ್ಸು. ಹಂಸ ಹತ್ರ ಜೀನ್ಸ್ ಎಲ್ಲ ಸ್ವಲ್ಪ ಅಷ್ಟು ಇರಲಿಲ್ಲ, ಅವಳ ಹತ್ರ ಫ್ರಾಕ್ಸ್ಗಳು ತುಂಬ ಇದ್ವು. ಜೀನ್ಸ್ ಎಲ್ಲ ಸ್ವಲ್ಪ ಕಮ್ಮಿನೇ ಇದ್ದಿದ್ದು. ನಾನು ಏನಂದರೆ ಅವ್ರಿಗೆ ಕಂಫರ್ಟ್ ಝೋನ್ ಇರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಜೀನ್ಸ್ನ ಜಾಸ್ತಿ ಹಾಕಿಸ್ತಾ ಇರಲಿಲ್ಲ. ಬಟ್ ಆಮೇಲೆ ಹಂಸ ಹೇಳ್ತಾಳೆ, ಅಮ್ಮ ನನಗೆ ಜೀನ್ಸ್ ಬೇಕು ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನನಗೆ ಆನ್ಲೈನಲ್ಲೆಲ್ಲ ಬರೋದು ಕಳಿಸೋದು ಅದು ಅಷ್ಟು ಸೆಟ್ ಆಗಲ್ಲ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಡೈರೆಕ್ಟ್ ಶಾಪ್ಗೆ ಹೋಗ್ಬಿಟ್ಟು ತೊಗೊಂಬಂದುಬಿಡ್ತೀನಿ. ನೋಡಿ ಇದು ಎಷ್ಟು ಹರಿದೋಗಿದೆ, ಇದಕ್ಕೂ ಕೂಡ ದುಡ್ಡು. ನನಗಂತೂ ಇದನ್ನೆಲ್ಲ ಹಾಕೊಂಡ್ಬಿಟ್ರೆ ನಮ್ಮ ಮನೆ ಹತ್ರ ಏನಾರು ಹೋಗ್ಬಿಟ್ರೆ ಚೂರು ಲೈಟಾಗಿ ಸ್ಕ್ರ್ಯಾಚ್ ಆಗಿದ್ರು ಕೂಡ ಏನು ಭಿಕ್ಷಕ್ಕೆ ಬಂದು ನೋಡಪ್ಪ ಅಂತ ಹೇಳ್ತಾರೆ. ಆ ರೀತಿ ಇರುತ್ತೆ. ನಾವೆಲ್ಲ ಅವನ್ನೆಲ್ಲ ಹಾಕೋದಿಲ್ಲ, ಬಟ್ ಆ ರೀತಿ ರೀಸನ್ ಇರುತ್ತೆ. ಸೊ ಅದಕ್ಕೆಲ್ಲ ದುಡ್ಡು ಕೊಟ್ಟು ತೊಗೋಬೇಕು. ಅದ್ರ ಬದಲು ನಾವೇ ಹರ್ಕೊಳ್ಳೋದೇ ಬೆಸ್ಟ್ ಅಲ್ವಾ. ಹಂಸದು ಡ್ರೆಸ್ ಎಲ್ಲ ತೊಗೊಂಡು ಜೀನ್ಸ್ ಎಲ್ಲ ತೊಗೊಂಡೆ. ಸೊ ಬಿಲ್ಲೆಲ್ಲ ಪೇಯ್ಡ್ ಆಯಿತು. ಅಪ್ಪಗೆ ಡಸ್ಟ್ಬಿನ್ ಅಲ್ಲಿದೆ ಕಣೋ, ಅಲ್ಲಿ ಹಾಕೋಗು ಅಂದರೆ ತಪ್ಪಪ್ಪ ಹೋಗ್ಬಿಟ್ಟು ಟ್ರೈ ಒಳಗೆ ಹಾಕ್ಬಿಟ್ಟು ಬಂದ. ಅವರು ಇಬ್ಬರು ಸರ್ಚ್ ಮಾಡ್ತಿದ್ದಾರೆ, ನನಗೆ ಅದು ಬೇಕು ನನಗೆ ಇದು ಬೇಕು ಅಂತ ಅಂದ್ಬಿಟ್ಟು. ಸೊ ನಾನು ಏನು ಮಾಡಿದೆ, ಒಂದು ಸ್ಯಾಂಡ್ವಿಚ್ ಕುಕ್ ಮಾಡಿದೆ. ಸೊ ಫೈನಲಿ ಲೈಮ್ ಸ್ಕ್ರೀಮಿಂದ ಬಂದೆ. ತುಂಬ ಟಯರ್ಡ್ ಆಗಿಬಿಟ್ಟಿದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಸೊ ಮಿಕ್ಕಿದ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಇದ್ದು ಹೇಗೆ, ಮತ್ತು ಇದಕ್ಕೆ ಪೇಯ್ಡ್ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ವಿಡಿಯೋನ ನೋಡಿ. ಮೊನ್ನೆ ಅಸೈನ್ಮೆಂಟ್ ಮಾಡಿದ್ರಲ್ಲ, ಸೊ ಅದ್ರ ವಿಡಿಯೋ ಇದು. ನಾನು ಆ್ಯಕ್ಚುಲಿ ಲೈಮ್ ಸ್ಕ್ರೀಮಿಗೆ ಯಾವ ರೀತಿ ನನ್ನ ಮಗಳು ಸೆಲೆಕ್ಟ್ ಆಯಿತು ಅಂತ ಅನ್ನೋದು ತುಂಬ ಜನಕ್ಕೆ ಕ್ವಶನ್ಸು. ಸೊ ಫಸ್ಟ್ ಮೊದಲನೇದಾಗಿ ನನ್ನ ಮಗಳು ಸೆಲೆಕ್ಟ್ ಆಗಿದ್ದು ನಾನೇ ಮಾಡ್ಕೊಂಡಿದ್ದಂಥ ತಪ್ಪು. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಲೈಮ್ ಸ್ಕ್ರೀನ್ ಬಗ್ಗೆ ತುಂಬಾ ಬರ್ತಿತ್ತು. ನನಗೆ ತುಂಬ ಆಸೆ, ಯಾವಾಗೇ ಆದರೂ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾಗೆ ಎಲ್ಲ ಜಾಯಿನ್ ಮಾಡಬೇಕು ಅನ್ನೋದು ತುಂಬಾ ಆಸೆ ಇರುತ್ತೆ. ಸೊ ಅದೇ ರೀತಿ ನನಗೂ ಕೂಡ ಆಸೆ ಇತ್ತು.
ಹಾಗಾಗಿ ನನ್ನ ಮಗಳಿಂದ ನಾನು ಲೈಮ್ ಸ್ಟ್ರೀಮ್ಗೆ ಅವ್ರಿಗೆ ಕಾಲ್ ನಾನೇ ಮಾಡಿ ಫೋಟೋಸ್ ಎಲ್ಲ ಕಳಿಸಿ ಸೊ ನನ್ನ ಮಗಳಿಂದ ಸೆಲೆಕ್ಟ್ ಮಾಡ್ಕೊಳ್ಳೋ ಥರ ನಾನೇ ಮಾಡಿಕೊಂಡೆ. ಬಟ್ ಆವಾಗ ನನ್ನ ಹಳೆ ಶೂಟ್ಸ್ಗಳು ಅಂದರೆ ನಾನು ಈ ರೀತಿ ಔಟ್ಸೈಡ್ ಎಲ್ಲ ಫೋಟೋಸ್ ತೆಗೆದಿರ್ತೀನಲ್ಲ, ಸೊ ಆ ಫೋಟೋಸ್ಗಳನ್ನ ಅವ್ರಿಗೆ ಸೆಂಡ್ ಮಾಡಿದೆ. ಚೆನ್ನಾಗಿರೋಂಥ ಟ್ರೆಡಿಷ್ನಲ್ ಲುಕ್ಕು, ಔಟ್ಲುಕ್ಕು ಮತ್ತು ಇಂಡೋರ್ ಲುಕ್ಕು, ಪ್ರತಿಯೊಂದು ಎಥ್ನಿಕ್ ವಿಯರ್ಸ್ ಪ್ರತಿಯೊಂದು ಫೋಟೋಸ್ದು ಒಂದೊಂದು ಲುಕ್ದು ನಾನು ಒಂದು 4 ಫೋಟೋಸ್ನ ಅವ್ರಿಗೆ ಸೆಂಡ್ ಮಾಡಿದೆ. ದೆನ್ ಆಮೇಲೆ ಒಂದು 2 ಡೇಸ್ ಆದಮೇಲೆ ನನಗೆ ಕಾಲ್ ಬಂತು, ಮೆಸೇಜ್ ಕೂಡ ಬಂತು, ಮ್ಯಾಮ್ ನಿಮ್ಮ ಮಗಳು ಸೆಲೆಕ್ಟ್ ಆಗಿದ್ದಾಳೆ, ಸೊ ನೀವು ಈ ರೀತಿ ಬರಬೇಕಾಗುತ್ತೆ, ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು 10,000 rupees ಪೇಯ್ಡ್ ಮಾಡಬೇಕಾಗತ್ತೆ ಅಷ್ಟೇ. ಅದಾದಮೇಲೆ ನಿಮ್ಮ ಮಗಳಿಗೆ ಇನ್ಯಾವುದೇ ರೀತಿಯ ಪೇಯ್ಡ್ ಅಮೌಂಟ್ ನಾವು ಕಟ್ಟಿಸ್ಕೊಳಲ್ಲ. ಸೆಲೆಕ್ಟ್ ಆದರೆ ನಿಮ್ಮ ಮಗಳನ್ನ ಹಾಗೆ ಪ್ರಮೋಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನಿಮಗೆ ಅದರಿಂದ ಪೇಯ್ಡ್ ಕೂಡ ಬರುತ್ತೆ ಅಂತ ಹೇಳಿದ್ರು. ಸೊ ನನಗೆ ಏನಂತಂದರೆ ನನಗೆ ಪೇಯ್ಡ್ ಅನ್ನೋದಕ್ಕಿಂತ ಫಸ್ಟ್ ನನ್ನ ಮಗಳು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೋಬೇಕಾದ್ರೆ ತುಂಬ ಆಸೆ ಇತ್ತು. ಹಾಗಾಗಿ ನಾನು ಸರಿ ಓಕೆ ನಮಗೆ ಲೊಕೇಶನ್ ಎಲ್ಲ ಶೇರ್ ಮಾಡಿ ಅಂತೆಲ್ಲ ಪ್ರತಿಯೊಂದು ಡೀಟೇಲ್ಸಾಗಿ ತಿಳ್ಕೊಂಡು ಲೊಕೇಶನ್ ಶೇರ್ ಮಾಡಿ ಅಂತ ಹೇಳಿದ್ರು. ಸೊ ಅದೆಲ್ಲೂ ಇಲ್ಲ, ಇಲ್ಲೇ ಕೋರಮಂಗಲದಲ್ಲೇ, ಬ್ಯಾಂಗ್ಳೂರಲ್ಲೇ ಕೋರಮಂಗಲದಲ್ಲಿ ಇರೋದು. ಸೊ ನಾವು ಅಲ್ಲಿಗೆ ಹೋದು, ಹಸ್ಬೆಂಡ್ನ ಕೂಡ ಕರ್ಕೊಂಡು ಹೋದೆ. ಯಾಕಂದರೆ ನಾನು ಒಬ್ಬಳೇ ಯಾವುದಕ್ಕೂ ಆಗಲಿ ಕೈ ಹಾಕೋದಿಲ್ಲ, ಹಸ್ಬೆಂಡ್ಗೆ ನಾನು ಕರ್ಕೊಂಡೇ ಹೋಗ್ತೀನಿ. ಬಟ್ ಅಲ್ಲಿ ಕರ್ಕೊಂಡು ಹೋದಾಗ 2000 ತುಂಬ ಜನ ಅಂದರೆ ತುಂಬ ಜನ ಬಂದಿದ್ರು, ಹೇಳೋದಕ್ಕಾಗಲ್ಲ, ಒಂದು 50 ಮೇಲೆ ಬಂದಿದ್ರು. ಸೊ ಎಲ್ಲರೂ ಬಂದು ಒಂದು ಬೇಗ ಬೇಗ ಶೂಟ್ ಮಾಡ್ಕೊಂಡು ಎಲ್ಲ ಹೋಗ್ತಾ ಇದ್ರು. ಸೊ ಇದರಲ್ಲಿ ಇನ್ನೊಂದು 2 ಥರ ಇರುತ್ತೆ. 1500 ಐ ಥಿಂಕ್ ನಾನು ಕಟ್ಟಿದ್ದು. 1500 ಬಂದುಬಿಟ್ಟು ಫ್ಲಿಪ್ಕಾರ್ಟ್ ಮತ್ತು ಮೆಶೋನಲ್ಲಿ, ಅಮೆಝಾನಲ್ಲಿ ಬರುವಂಥ ಶೂಟ್ ಫೋಟೋಸು. ಸೆಕೆಂಡ್ ಒನ್ ಬಂದುಬಿಟ್ಟು 3000 rupees ಕಟ್ಟೋದು. ಅದು ಏನಕ್ಕೆ ಅಂತಂದರೆ ಸ್ಕಿಪ್ ಆ್ಯಡ್, ಯೂಟ್ಯೂಬಲ್ಲಿ ಸ್ಕಿಪ್ ಆ್ಯಡ್ ಬರುತ್ತಲ್ಲ, ಸೊ ಆ ಸ್ಕಿಪ್ ಆ್ಯಡ್ಗೆ ಅಂತ 3000 rupees ಕಟ್ಟಬೇಕು. ಸೊ ಅದು ಆದಾದಮೇಲೆ ನಮಗೆ ಈಗ ನಾನು ಯಾವ ಶೂಟ್ಗೆ ಹೋಗಿದ್ದೆ ಅಂತಂದರೆ ಸ್ಟಾರ್ಟಿಂಗ್ ಫ್ಲಿಪ್ಕಾರ್ಟು ಇದೆಲ್ಲ ಇದೆಯಲ್ಲ, ಸೊ ಆ ಶೂಟ್ಗೆ ಅಂತಲೇ ಹೋಗಿದ್ದಿದ್ದು. ಸೊ ಸಾಕು ನಮಗೆ 3000 rupees ಬೇಡ ಅಂತಂದ್ಬಿಟ್ಟು ಸರ್ 1500 ನಾನು ಪೇ ಮಾಡೋದು, ಒಳಗೋದು. ಆಮೇಲೆ ಅಲ್ಲಿ ಹಂಸಂಗೆ ಕರೆದ್ರು. ಸೊ ಹಂಸಂಗೆ ಕರೆದ್ಬಿಟ್ಟು ಅವಳಿಗೆ ಡ್ರೆಸ್ ಚೇಂಜ್ ಮಾಡಿದ್ರು. ಸೊ ಅವ್ರದ್ದೇ ಕಡೆಯಿಂದನೇ ಕಂಪ್ನಿದೆ. ಬಟ್ಟೆ ಮಾತ್ರ ತುಂಬ ಚೆನ್ನಾಗಿತ್ತು, ಕ್ಲಾತ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಸೊ ಕರೆದ್ರು, ಅವಳಿಗೆ ಶೂಟ್ ಮಾಡಿದ್ರು, 2 ಶೂಟ್ ಮಾಡಿದ್ರು. ಸೊ ಶೂಟ್ ಮಾಡಾದ್ಮೇಲೆ ಅವಳ ನೇಮ್ ಏನೇನೋ ಬರೆದ್ಬಿಟ್ಟು, ಅವಳ ಏಜು ಅದನ್ನೆಲ್ಲ ಬರೆದ್ಬಿಟ್ಟು ಒಂದು ಶೂಟ್ ಮಾಡಿ ಹಾಕಿದ್ರು ಆ ಡ್ರೆಸ್ನಲ್ಲಿ. ಸೊ ಅದಾದೆಲ್ಲ ಆದಮೇಲೆ ಮತ್ತೆ ಒಳಗಡೆ ನಮ್ಮನ್ನು ಕರೀತಾರೆ, ಮ್ಯಾನೇಜರ್, ಅದಕ್ಕೆ ಅಂತ ಇರುವಂಥ ಮ್ಯಾನೇಜರು. ಸೊ ಅವ್ರನ್ನ ಕರೆದುಬಿಟ್ಟು ನಮ್ಮ ಹತ್ರ ಮಾತಾಡ್ತಾರೆ. ಸೊ ಯಾವ ರೀತಿ ಅಂತಂದರೆ, ಮ್ಯಾಮ್ ಇವ್ರದ್ದು ಹಿಂಗೆ ಸೆಲೆಕ್ಟ್ ಆಗುತ್ತೆ, ಈ ಥರ ಏನಾದ್ರು ಸೆಲೆಕ್ಟ್ ಆದರೆ ನೀವು ಈ ಥರ ಅಮೌಂಟ್ ಪೇ ಮಾಡಬೇಕಾಗುತ್ತೆ, ಇಷ್ಟು ಅಮೌಂಟು ಅಂತ ಇರ್ತದೆ. ಅದರಲ್ಲಿ ಪ್ಲ್ಯಾನ್ಸ್ಗಳು ಇರ್ತವೆ. ಸೊ ಪ್ಲಾಟಿನಮು, ಸ್ಟ್ಯಾಂಡರ್ಡ್ ಮತ್ತು ಇನ್ನೂ ಒಂದು ಐ ಥಿಂಕ್ ಇರ್ತವೆ. ಸೊ ಆ ಪ್ಲ್ಯಾನ್ಸಲ್ಲಿ ನಾನು ಸ್ಟ್ಯಾಂಡರ್ಡ್ ಅಂತಂದರೆ ಸೊ ಜಾಸ್ತಿ ಓವರ್ ಡ್ರೆಸ್ಗಳು ನಾವು ಹಾಕ್ಸಲ್ಲ, ಮೀಡಿಯಮ್ ಆಗಿರಲಿ, ನಮಗೆ ತುಂಬ ಟ್ರೆಡಿಷ್ನಲ್ ಅವರು ಅಂತ ಅನ್ನೋದಾದರೆ ಸೊ ಸ್ಟ್ಯಾಂಡರ್ಡು. ಪ್ಲಾಟಿನಮ್ ಅಂತಂದರೆ ಸೊ ಎಲ್ಲ ರೀತಿಯ ನಾನು ಡ್ರೆಸ್ ಹಾಕ್ಸೋಕ್ಕೆ ರೆಡಿ ಇದ್ದೀನಿ, ಯಾಕೆಂದರೆ ನನ್ನ ಮಗಳಿಗೆ ನಾನು ಮಾಡ್ಲಿಂಗ್ ಮಾಡಬೇಕಂತ ಇದ್ದೀನಿ ಅಂದಮೇಲೆ ಸೊ ಎಲ್ಲ ರೀತಿಯ ಡ್ರೆಸ್ಗಳು ಹಾಕ್ಸೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಅಂದ್ಬಿಟ್ಟು ಅದರ್ಥ. ಸೊ ನಾನೇನು ಮಾಡಿದೆ, ಪ್ಲ್ಯಾಟಿನಮ್ ತೊಗೊಂಡೆ. ಸೊ ನಾನು ಪ್ಲ್ಯಾಟಿನಮ್ ತೊಗೊಂಡೆ, ಅದಕ್ಕೆ ಕೂಡ ಪೇಯ್ಡು ಮ್ಯಾಮ್ ಪೇಯ್ಡ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ನಾನು ಹೇಗೆ ಪೇಯ್ಡ್ ಮಾಡಲಿ, ಯಾವ ನಂಬಿಕೆ ಮೇಲೆ ಪೇಯ್ಡ್ ಮಾಡಲಿ ಅಂತೆಲ್ಲ ಇದು ಮಾಡಿದೆ. ಸೊ ಆಮೇಲೆ ಅವರು ಇಲ್ಲ ಮ್ಯಾಮ್ ಈ ರೀತಿ ಇದೆ ಅಂತ ಅಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದ್ರು. ಒಂದೊಂದು ಸರಿ ಹೇಳೋಕ್ಕಾಗಲ್ಲ ಡಾಕ್ಯುಮೆಂಟ್ಸ್ ಯಾವ ರೀತಿ ಹೇಗೆ ಫೇಕ್ ಆಗುತ್ತೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಇದ್ರ ಮೇಲೆ ಇನ್ನೂ ಕೂಡ ನಂಬಿಕೆ ಬಂದಿಲ್ಲ. ಸೊ ನಂಬಿಕೆ ಬರಬೇಕಂದ್ರೆ ನನಗೆ ಅದ್ರ ಕಡೆಯಿಂದ ಪೇಯ್ಡ್ ಆಗಬೇಕು. ಬಟ್ ಇಲ್ಲಿವರೆಗೂ ಅಲ್ಲಿ ಯಾವುದೇ ರೀತಿಯ ಒಂದು ಕ್ರಿಯೇಟಿವ್ ಆಗಿಲ್ಲ, ಅಂದರೆ ಫೇಕ್ ಥರ ಕ್ರಿಯೇಟ್ ಆಗಿಲ್ಲ ಇದುವರೆಗೂ. ಸೊ ಹಾಗಾಗಿ ನಾನು ಆ ನಂಬಿಕೆನ ಇನ್ನೂ ಇಟ್ಕೊಂಡಿದ್ದೀನಿ, ಫೇಕ್ ಆಗಲ್ಲ, ಇದು ರಿಯಲ್ ಆಗೇ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಹೋದೆ. ಸರಿ ಓಕೆ, ಅದು ಪೇಯ್ಡ್ಗೆ ಇಷ್ಟು ಅಂದರೆ 18 yearsವರೆಗೂ ನಾನು ಪ್ಲ್ಯಾನ್ಸ್ ತೊಗೊಂಡೆ. 18 yearsವರೆಗೂ ಇರಲಿ ಪ್ಲ್ಯಾನ್ಸು, ಯಾಕಂದ್ರೆ ಅಮೌಂಟ್ ಪೇ ಆಗಬೇಕಾಗುತ್ತೆ. 18 yearsಗೆ ನೀವು ಪ್ಲ್ಯಾನ್ಸ್ ತೊಗೊಳೋದಾದರೆ ಸೊ ಇಷ್ಟು ಅಮೌಂಟ್ ಅಂತ ಹೇಳ್ತಾರೆ. ಸೊ ನಾನು ಅಷ್ಟು ಅಮೌಂಟ್ ಅಂತ ಅಂದ್ಬಿಟ್ಟು ನಾನು ಅಮೌಂಟ್ ಪೇಯ್ಡ್ ಯಾವ ರೀತಿ ಕಟ್ಟಬೇಕು ಅಂತಂದಾಗ 3 ಕಂತು ಇರುತ್ತೆ, ಅಂದರೆ 3 ಟೈಮ್ ಕಂತು ಇರುತ್ತೆ. ಆ ರೀತಿ ಕಟ್ಬೋದು, ಇಲ್ಲ ಒಂದೇ ಸರಿ ಕೂಡ ಡೆಪಾಸಿಟ್ ಮಾಡ್ಬೋದು ಅಂತ ಹೇಳಿದ್ರು. ನಾನೇನು ಮಾಡಿದೆ, ಒಂದ್ಸರಿ ಡೆಪಾಸಿಟ್ ಮಾಡೋಕ್ಕೆ ನಂಗೆ ಇಷ್ಟ ಆಗಿಲ್ಲ. 3 monthವರೆಗೂ 3 ಸರಿ ಕಟ್ಬೋದು ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಸರಿ ನಾನು 3 month ನನಗೆ ಕೊಡಿ ಅಂತ ಹೇಳ್ಬಿಟ್ಟು ಹೋದೆ. ನಮ್ಮ ಅಪ್ಪು ತುಂಬ ಡಿಸ್ಟರ್ಬ್ ಮಾಡ್ತಾನೆ, ನಂಗೆ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಪ್ಪು ಹೋಗಲಿ, ಹೋಗಲ್ಲ ಹೋಗಲ್ಲ ಹೋಗಲ್ಲ.
ಸೊ ನಾನು ಆಯ್ತು 3 ಮಂತ್ 3 ಸಲ ಕಟ್ಟೋದಲ್ವ ಕಂತು ಅಂತ ಅಂದ್ಬಿಟ್ಟು ನಾನು 3 ಮಂತ್ಸ್ ಪ್ಲಾನ್ ತಗೊಂಡೆ. ಅದಾದ್ಮೇಲೆ ನನಗೆ ಮತ್ತೆ ಕಾಲ್ ಬಂತು. ಅಂದ್ರೆ ಅಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ, ಫೋಟೋಶೂಟ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ವಾರ ಬಿಟ್ಬಿಟ್ಟು ನನಗೆ ಕಾಲ್ ಬಂತು, ನಿಮ್ಮ ಮಗಳು ಸೆಲೆಕ್ಟ್ ಆಗಿದ್ದಾಳೆ, ನೀವು ಇದು ಮಾಡ್ಕೋಬಹುದು, ಬಂದ್ಬಿಟ್ಟು ಈ ರೀತಿ ಶೂಟ್ಗೆ ಇದು ಮಾಡಿ. ಜೀನ್ಸ್ ಬರ್ಬೇಕಾದ್ರೆ ನೀವು ಬ್ಲೂ ಜೀನ್ಸ್ ಆರ್ ಬ್ಲಾಕ್ ಜೀನ್ಸ್ ತಗೊಂಬನ್ನಿ, ವೈಟ್ ಶೂಸ್ ಬಿಟ್ಟು ಇನ್ ಯಾವ ಕಲರ್ ಬೇಕಾದ್ರೆ ಶೂಸ್ ತಗೊಂಡ್ಬರ್ಬೇಕು. ಮತ್ತೆ ಹೇರ್ ವಾಶ್ ಅಂದ್ರೆ ಸ್ನಾನ, ಹೆಡ್ ಬಾತ್ ಆಗಿರ್ಬೇಕು, ಯಾವುದೇ ರೀತಿಯ ಮೇಕಪ್ ಇರಂಗಿಲ್ಲ, ವಿತೌಟ್ ಮೇಕಪ್ ಕರ್ಕೊಂಡು ಹೋಗ್ಬೇಕು ಮಗಳನ್ನ. ಸೊ ಈ ರೀತಿ ಅಂದ್ರು. ಸರಿ ಆಯ್ತು ಅಂತ ಅಂದ್ಬಿಟ್ಟು ನಾನು ಅಪ್ಪನ ಕರ್ಕೊಂಡ್ಬಿಟ್ಟು ನಾನು ಹೋದೆ. ಸೊ ಕರ್ಕೊಂಡು ಹೋದ್ಮೇಲೆ ನಮಗದು ಸ್ಟಾರ್ಟಿಂಗ್ ಅಲ್ಲೆಲ್ಲ ಬರೀ ಶೂಟ್ ಮಾಡ್ತಾ ಇರ್ತಾರೆ ಅಷ್ಟೇನೆ. ಯಾವ ರೀತಿ ಅಂದ್ರೆ ಈ ಫೋಟೋ ಶೂಟ್ ಅಂತೆಲ್ಲ ಮಾಡ್ತಾರ ಆ ರೀತಿ ಶೂಟ್ಗಳು ಮಾಡ್ತಾ ಇರ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದೆ, ಅದಕ್ಕೆ ಯಾವುದಕ್ಕೂ ಪೇಮೆಂಟ್ ಇರಲ್ಲ ಆಕ್ಚುಲಿ. ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಮ್ ನಿಮ್ಮ ಮಗಳಿಗೆ ಈ ರೀತಿ ಶೂಟ್ ಮಾಡಿಸ್ಬೇಕು ಅಂದ್ರೆ ಯಾವ ರೀತಿ ಅಂದ್ರೆ ಎಥ್ನಿಕ್ ವೇರ್, ಔಟ್ಡೋರ್ ಮತ್ತೆ ಕ್ಯಾಶುವಲ್. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಒಂದು ಬಾರ್ಬಿ ಡ್ರೆಸ್ ಈ ರೀತಿಯಾಗಿ ಹಾಕ್ಬೇಕು. ಎಲ್ಲಾ ರೀತಿ ಅಂದ್ರೆ ನನ್ನ ಈ ಮಕ್ಳು ಯಾವ್ಯಾವ ಟ್ರೆಡಿಷನಲ್ ಅಲ್ಲಿ ಯಾವ ರೀತಿ ಕಾಣಿಸ್ತಾರೆ, ಕ್ಯಾಶುವಲ್ ಅಲ್ಲಿ ಯಾವ ರೀತಿ ಕಾಣಿಸ್ತಾರೆ, ಪಾರ್ಟಿ ವಿಯರ್ಸ್ ಅಲ್ಲಿ ಯಾವ ರೀತಿ ಕಾಣಿಸ್ತಾರೆ, ಈ ಒಂದು ಯಾವ್ದಂದ್ರೆ ಬಾರ್ಬಿ ಈ ರೀತಿ ಯಾವ್ದೋ ಒಂದು ಬೇರೆ ರೀತಿಯ ಡ್ರೆಸ್ಗಳಲ್ಲಿ ಯಾವ ರೀತಿ ಕಾಣಿಸ್ತಾರೆ ಅನ್ನೋದಕ್ಕೋಸ್ಕರ ಸೊ ಎಲ್ಲಾ ರೀತಿಯದ್ದು ಡ್ರೆಸ್ ಅಲ್ಲಿ ಅವ್ರಿಗೆ ಫೋಟೋ ಮತ್ತೆ ಮೇಕಪ್ ಅಲ್ಲಿ ಫೋಟೋ ಶೂಟ್ ಮಾಡ್ತಾರೆ. ಸೊ ಅದೆಲ್ಲ ನಮ್ದೇ ಡ್ರೆಸ್, ಅವ್ರದ್ದೇನು ಇಲ್ಲ, ಅದಕ್ಕೆಲ್ಲ ನಮ್ದೇ, ಇದು ಪ್ರತಿಯೊಂದು ನಮ್ದೇ. ಮೇಕಪ್ ಮಾತ್ರ ಅವ್ರು ಮಾಡ್ತಾರೆ ಅಷ್ಟೇನೆ, ಬೇರೆ ಇನ್ನೇನು ಮಾಡೋದಿಲ್ಲ. ಸರಿ ಎಲ್ಲದು ಆಯ್ತು, ಎಲ್ಲ ಮೇಕಪ್ ಎಲ್ಲ ಆಯ್ತು, ಎಲ್ಲ ಆಯ್ತು, ಫೋಟೋ ಶೂಟ್ಸ್ ಪ್ರತಿಯೊಂದು ಎಲ್ಲ ಆಯ್ತು. ಅದ್ರಿಗೆ ಒಂದು ಆಲ್ಬಮ್ ಕ್ರಿಯೇಟ್ ಮಾಡ್ತಾರೆ, ವೆಬ್ಸೈಟ್ ಕ್ರಿಯೇಟ್ ಮಾಡಿ ನನ್ನ ಮಗಳದ್ದು ವೆಬ್ಸೈಟ್ ಅಲ್ಲಿ ಬಿಡ್ತಾರೆ. ಸೊ ಈ 7 years ಓಲ್ಡ್ ಪೇರೆಂಟ್ಸ್ ಈ ರೀತಿ ಕೇರಿಂಗ್ ಅಂತ ಪ್ರತಿಯೊಂದು ಡೀಟೇಲ್ಸ್ ಹಾಕ್ಬಿಟ್ಟು ಬಿಡ್ತಾರೆ. ಬೇಡ ಬರೀ ಮೈಲಿ ಶಿಮ್ ಮಾಡ್ತಾರೆ, ಶಿಮ್ ಮಾಡ್ತಾರೆ, ಬೇಡ ಬೇಡ ಫುಲ್ ತೆಗೆದು ಬುಕ್ ಎಲ್ಲ ಕಳಿಸ್ಬಿಡಿದ್ವಿ. ಶೇಮ್ 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 ಓ ಚಾಕು 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 ಶೇಮ್ ಶೇಮ್ ಆಗುತ್ತೆ ಬುಜ್ಜಿ. ಬಟ್ಟೆ ಹಾಕೊಂಬರು, ಹೋಗಿ ಬಟ್ಟೆ ಹಾಕೊಂಬರು, ಬಟ್ಟೆ ಹಾಕೋ. ವೆಬ್ಸೈಟ್ ಎಲ್ಲ ಕ್ರಿಯೇಟ್ ಆಯ್ತು, ಅದನ್ನು ನಮಗೆ ಸೆಂಡ್ ಮಾಡಿದ್ರು. ಒಂದು 4 month ಆಯ್ತು, ಐ ಥಿಂಕ್ ಒಂದು 4-5 month ಆಯ್ತು ಅಂತ ಹೇಳ್ತೀನಿ. ಸೊ ವೆಬ್ಸೈಟ್ ಎಲ್ಲ ಕ್ರಿಯೇಟ್ ಆಗಿ ನಮಗೆ ಅದನ್ನು ಕಳಿಸೋ ಅಷ್ಟೊತ್ತಿಗೆ 4-5 month, ಒಂದು 6-7 months ಆಗಿದೆ, 6 monthsವರೆಗೂ ಆಗಿದೆ ನಮಗೆ ಅದೆಲ್ಲ ಕ್ರಿಯೇಟ್ ಆಗೋ ಅಷ್ಟೊತ್ತಿಗೆ. ವೆಬ್ಸೈಟ್ ಎಲ್ಲ ಕ್ರಿಯೇಟ್ ಆಯಿತು, ಅದನ್ನೆಲ್ಲ ನಮಗೆ ಸೆಂಡ್ ಮಾಡಿದ್ರು. ಅದರಲ್ಲಿ ಅಂಶಂದು ಫೋಟೋಸ್ ಆ್ಯಡ್ ಎಲ್ಲ ಮಾಡಿ ಅವ್ರದ್ದು ಹೆಸರು, ಅವಳು ಏನು ಇಯರ್ಸು ಅಂತೆಲ್ಲ ಎಲ್ಲಿ ಇರ್ತಾಳೆ ಅದನ್ನೆಲ್ಲ ಡೀಟೇಲ್ಸ್ ಎಲ್ಲ ಹಾಕಿ ಸೆಂಡ್ ಮಾಡಿದ್ರು. ಅದು ವೆಬ್ಸೈಟ್ ಕ್ರಿಯೇಟ್ ಆದಮೇಲೆ ಆ ವೆಬ್ಸೈಟ್ ಕ್ರಿಯೇಟ್ ಆದಮೇಲೆ ನಮಗೆ ಪೇಮೆಂಟ್ ಸ್ಟಾರ್ಟಿಂಗ್ ಆಗುತ್ತೆ, ಅಂದರೆ ಅಸೈನ್ಮೆಂಟ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ವೆಬ್ಸೈಟ್ ಎಲ್ಲ ಆದ್ಮೇಲೆ ಅದು ನಮಗೆ ಫಸ್ಟ್ ಶೂಟಲ್ಲೂ ಸಿಗಲ್ಲ, ಸೆಕೆಂಡ್ ಅಸೈನ್ಮೆಂಟಲ್ಲೂ ಸಿಗಲ್ಲ, ಥರ್ಡ್ ಅಸೈನ್ಮೆಂಟಲ್ಲೂ ಸಿಗಲ್ಲ, 4th ಅಸೈನ್ಮೆಂಟಲ್ಲೂ ಸಿಗತ್ ಯಾವಾಗ ಅಂತಂದ್ರೆ 5th ಅಸೈನ್ಮೆಂಟಲ್ಲಿ ಮಾತ್ರ ನಮಗೆ ಪೇಮೆಂಟ್ ಸಿಗುತ್ತೆ ಅಂತ ಹೇಳಿದ್ರು ನನಗೆ. ಸೊ ನಾನು ಸರಿ ಓಕೆ 5th ಅಸೈನ್ಮೆಂಟ್ ಅಲ್ವಾ ಸಿಗುತ್ತಲ್ಲ ಅಂತ ಅಂದ್ಬಿಟ್ಟು ಹೋದೆ. ಸೊ ಆಮೇಲೆ ಹೇಳಿದ್ರು ಮತ್ತೆ ಇಲ್ಲ ಮ್ಯಾಮ್ 5th ಅಲ್ಲ 4th ಅಸೈನ್ಮೆಂಟ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. 4th ಅಸೈನ್ಮೆಂಟ್ ಅಂದ್ರೆ ಹಂಗಾರೆ ನಂಗೆ ಪೇಮೆಂಟ್ ಆಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮ್ಯಾಮ್ ಡೀಟೇಲ್ಸ್ ಎಲ್ಲ ಕಳಿಸಿ ಅಂದ್ರು. ನಾನು ಡೀಟೇಲ್ಸ್ ಎಲ್ಲ ಕಳಿಸಿದ್ದೀನಿ, ಪ್ರತಿಯೊಂದು ಮಾಡಿದ್ದೀನಿ. ಬಟ್ ಅದು ನನಗೆ ಇನ್ನೂ ಪೇಮೆಂಟ್ ಬಂದಿಲ್ಲ. ಸೊ ನನ್ಗೆ ಅವ್ರು ಹೇಳಿದ್ದು ಏನಂತಂದ್ರೆ ಮ್ಯಾಮ್ ನಾವು ನಿಮಗೆ 4th ಅಸೈನ್ಮೆಂಟಲ್ಲಿ ಪೇಮೆಂಟ್ ಪೆಂಡಿಂಗ್ ಇದೆಯಲ್ಲ, ಸೊ ಅದು ಮತ್ತೆ 5th 6th 3ದು ಪೇಮೆಂಟು ನಾವು ಒಂದೇ ಸಲ 6th ಅಸೈನ್ಮೆಂಟಿಗೆ ನಾವು ಪೇಯ್ಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದುವರೆಗೂ ನನಗೆ ಅದು ಪೇಯ್ಡ್ ಬಂದಿಲ್ಲ, ಯಾಕಂದ್ರೆ ಇನ್ನೂ 5th ಅಸೈನ್ಮೆಂಟ್ ಅಷ್ಟೇ ಆಗಿರೋದು. ಇನ್ನೊಂದಾದ್ರೆ 6th ಅಸೈನ್ಮೆಂಟ್ ಆದರೆ ನನಗೆ ಪೇಯ್ಡ್ ಆಗುತ್ತೆ ಅಂತ ಹೇಳಿದ್ದಾರೆ. ನನಗೆ 4th ಪೇಯ್ಡ್ ಆಗುತ್ತೆ ಅಂತ ಹೇಳಿದ್ರು 4th ಅಸೈನ್ಮೆಂಟಿಗೆ, ಅದಕ್ಕೂ ಕೂಡ ಆಗಿಲ್ಲ. ಸೊ 5th ಆಯಿತು, 5th ಅಸೈನ್ಮೆಂಟು ಆಯಿತು, ಇನ್ನೂ ಪೇಯ್ಡ್ ಆಗಿಲ್ಲ. 6th ಅಸೈನ್ಮೆಂಟಿಗೆ ಆಗುತ್ತೆ ಅಂತ ಹೇಳಿರೋದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. 6th ಅಸೈನ್ಮೆಂಟ್ ಪೇಯ್ಡ್ ಆದರೆ ನನಗೆ ಗೊತ್ತಾಗುತ್ತೆ ಇದು ಜೀನಿಯಸ್ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅಲ್ಲಿವರೆಗೂ ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇರಬೇಕು, ವೆಯ್ಟ್ ಮಾಡ್ತಾನೆ ಇರ್ತೀನಿ. ಸೊ ನೀವು ಕೇಳೋದಕ್ಕೋಸ್ಕರ ನಾನು ಈ ರೀತಿ ಬಂದ್ಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರ, ಸೊ ಬೇಜಾರಾಗ್ತೀರ ಅಂತ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಬಟ್ ಆದರೂ ಕೂಡ ತುಂಬ ಸಲ ಮತ್ತೆ ಕೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಸೊ ಕ್ಲಿಯರ್ ಆಗಿ ನಾನು ಬಂದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ.
ಸೊ ಇಷ್ಟು ಡೀಟೇಲ್ಸ್ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಕಾಲ್ ಮಾಡಿದಾಗೆಲ್ಲ ನಾವು ಹೋಗ್ಬೇಕು, ಕರೆದಾಗ ಶೂಟ್ಗೆ ಅದಕ್ಕೆ ಅಂತ ಹೇಳಿದಾಗ ಸೊ ಹೋಗ್ಬೇಕು, ಅಟೆಂಡ್ ಆಗಬೇಕು, ಬರಬೇಕು. ಮತ್ತೆ ಕೆಲವೊಂದೊಂದ್ಸರಿ ಆಡಿಷನ್ಸ್ ಕೂಡ ಬರ್ತಾ ಇರ್ತವೆ ಅಂತ ಹೇಳಿದ್ರು. ಬಟ್ ಒಂದ್ಸಲಿ ಆಡಿಷನ್ ಇತ್ತು, ಒಂದಕ್ಕೆ ಸೆಲೆಕ್ಟ್ ಆಗಿದ್ಲು ನನ್ನ ಮಗಳು ಅಂತ ಅಂದ್ಬಿಟ್ಟು ನಾನು ಹೋಗಿದ್ದೆ. ಅದು ಸರ್ಜಾಪುರ ರೋಡಲ್ಲಿ ಆಲ್ಮೋಸ್ಟ್ ನಾನು ನಿಮ್ಗೆ ಹಾಕಿದ್ದೀನಿ, ಕಿಡ್ಸ್ ಪಿಯೋದಲ್ಲಿ ಶೂಟ್ ಮಾಡ್ತಾ ಇದ್ರು. ಬಟ್ ನಮ್ಗೆ ಅದಕ್ಕೆ ಏನೂ ಪೇಮೆಂಟ್ ಕೊಡಲಿಲ್ಲ. ಇಲ್ಲ ಮ್ಯಾಮ್, ಅದಕ್ಕೆ ನಿಮಗೆ ಪೇಮೆಂಟ್ ಬರಲ್ಲ ಅಂತಾನೆ ಹೇಳಿದ್ರು. ಜಸ್ಟ್ ಅಲ್ಲಿ ಶೂಟ್ಗೆ ನಮ್ಗೆ ಬೇಕಷ್ಟೇ, ನಿಮಗೆ ಪೇಮೆಂಟ್ ಕೊಡಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಇನ್ನು ನಿಮ್ದು ಅಸೈನ್ಮೆಂಟ್ ಸ್ಟಾರ್ಟ್ ಆಗಿಲ್ಲ ಅಂತ. ಸರಿ ಆಯ್ತು, ಅಸೈನ್ಮೆಂಟ್ ಸ್ಟಾರ್ಟ್ ಆಗಿಲ್ಲ ಅಂದಮೇಲೆ ನಾನು ಇನ್ನೇನು ಮಾತಾಡೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಸೊ ಆ ಶೂಟು ಅಷ್ಟೇ ಫ್ರೀಯಾಗಿ ಮಾಡ್ಕೊಂಡು ಹೋಗೋ ಬರೋ ಚಾರ್ಜ್ ಎಲ್ಲ ನಮ್ದೇ ಹೋಯ್ತು ಅಷ್ಟೇ. ಹೋಗಿ ಬರೋದೆಲ್ಲ ಅಮೌಂಟ್ ಎಲ್ಲ ಹೋಗ್ತಾ ಇತ್ತು. ಅದಾಯ್ತು. ಇವಾಗ ಮತ್ತೆ ಒಂದು ಅಸೈನ್ಮೆಂಟ್ ಇದೆ ಅಸೈನ್ಮೆಂಟ್ ಅಂತ ಅನ್ಕೊಂಡೆ. ಇನ್ನೊಂದು ಶಾರ್ಟ್ ಮೂವಿದು ಆಡಿಷನ್ ಇದೆ ಬನ್ನಿ ಅಂತ ಹೇಳಿದ್ರು. ತುಂಬಾ ಜನ ಬಂದಿದ್ರು. ಸೊ ಅದ್ರ ಕೆಲವರು ಸೆಲೆಕ್ಟ್ ಆಗಿದ್ರು ಅಂತ ಅಂದ್ಬಿಟ್ಟು ಡಿಸ್ಪ್ಲೇನಲ್ಲಿ ಹಾಕ್ತಾ ಇದ್ರು. ಬಟ್ ನನ್ನ ಮಗು ಸೆಲೆಕ್ಟ್ ಆಗಿಲ್ಲ. ಓಕೆ, ಪರವಾಗಿಲ್ಲ. ಯಾಕಂದ್ರೆ ನನಗೆ ಅದ್ರಲ್ಲಿ ಪೇಮೆಂಟ್ ಬಂದ್ರೆ ಅಟ್ಲೀಸ್ಟ್ ಹೋಗ್ಬೋದು, ಅದಕ್ಕೆ ಒಂದು ಅರ್ಥ ಇರುತ್ತೆ. ಪೇಮೆಂಟ್ ಬರ್ತಾರೆ ಸುಮ್ಮನೆ ಹೋದ್ರೆ ಅದು ಚೆನ್ನಾಗಿರಲ್ಲ. ಯಾಕಂದ್ರೆ ಇಲ್ಲಿಂದ ನಾವು ಅಲ್ಲಿ ಹೋಗೋ ಖರ್ಚು ಎಷ್ಟು ಆಗಿರುತ್ತೆ ಹೇಳಿ. ಸೊ ಹಾಗಾಗಿ ನಾನು ಓಕೆ, ಅವತ್ತು ಅಸೈನ್ಮೆಂಟ್ ಇತ್ತಲ್ಲ, ಹಾಗೆ ಒಂದು ಆಡಿಷನ್ ಕೂಡ ಕೊಡೋಣ ಅಂತ ಅಂದ್ಬಿಟ್ಟು ಅವಳ ಕೈಲಿ ಒಂದು ಆಡಿಷನ್ ಕೊಡಿಸ್ಕೊಂಡು ಕರ್ಕೊಂಬಂದೆ. ಸೊ 5th ಅಸೈನ್ಮೆಂಟ್ ಕ್ಲಿಯರ್ ಆಗಿದೆ. ಇನ್ನು 6th ಅಸೈನ್ಮೆಂಟಿಗೆ ಕಾಯ್ತಾ ಇದ್ದೀನಿ. ಪೇಮೆಂಟ್ ಆದರೆ ನಾನು ನಿಮಗೆ ಪೇಮೆಂಟ್ ಆಯಿತು ಅಂತ ಅಂದ್ಬಿಟ್ಟು ಬೇಕಾದ್ರೆ ನಾನು ನಿಮ್ಗೆ ಅನೌನ್ಸ್ಮೆಂಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ನೋಡ್ತಾ ಇರಿ, ಹಾಗೆ ಅಬ್ಸರ್ವ್ ಮಾಡ್ತಾ ಇರಿ. ನಾನು ಹೇಳ್ತೀನಿ ಏನಾಯಿತು ಹೇಗೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿವರೆಗೂ ನನ್ನ ಮಾತನ್ನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ಕೇಳಿಸ್ಕೊಂಡಿದ್ದವ್ರಿಗೆ ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ. ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನೀವು ನೋಡ್ಬೋದು. ಇಷ್ಟ ಹೇಳ್ತಾ ಇವತ್ತಿನ ವ್ಲಾಗ್ನ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಆಲ್, ಬಾಯ್.